ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ನಮಸ್ಕಾರಗಳು. ಹಾಗೆ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ಅನಂತ ಕೋಟಿ ನಮಸ್ಕಾರಗಳು. ಆನಾಪಾನ ಸತಿ ಧ್ಯಾನ. ಆನ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ಅಪಾನ ಅಂದರೆ ಉಸಿರನ್ನು ಹೊರಗಡೆ ಬಿಡುವುದು, ಸತಿ ಅಂದರೆ ಜೊತೆಗೆ ಇರುವುದು ಅಂತ ಈ ಧ್ಯಾನದಿಂದ ನಮಗೆ ತಿಳಿದಿದೆ. ನನ್ನ ಹೆಸರು ಸೋಮಶೇಖರಾಚಾರ್ಯ ಅಂತೇಳಿ. ನಾನು ಈ ಧ್ಯಾನಕ್ಕೆ ಬಂದು 5 ತಿಂಗಳಾಗಿದೆ. ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದರೆ SSY ಅಂಥೇಳಿ ಸಹಜ ಸಮೃದ್ಧಿ ಯೋಗ ಅಂಥೇಳಿ ಈ 38 ವರ್ಷದ ಕೆಳಗೆ ಬಳ್ಳಾರಿಯಲ್ಲಿ ಅಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ 14 ದಿವಸ ಅಲ್ಲಿ ಸಹಜ ಸಮೃದ್ಧಿ ಯೋಗ, ಅದು ಕುರುಗೊಂಡಿಂದ ಅಲ್ಲಿಗೆ ಹೋಗೋಕೆ 26 ಕಿಲೋಮೀಟ್ರ್ ಇರ್ತಿತ್ತು. ದಿನ ಹೋಗಿ ಬಂದು ಮತ್ತು ಧ್ಯಾನ ಅವರು ಒಂದು ಅರ್ಧ ಗಂಟೆ ಧ್ಯಾನ ಮಾಡೋಕ್ಕೆ ಹೇಳಿದರು. ಆಮೇಲೆ ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿ ಮುದ್ರ, ಮೇರುದಂಡ ಮುದ್ರ ಎಲ್ಲ ಮುದ್ರೆಗಳು ಹೇಳ್ಕೊಟ್ಟಿದ್ರು. ಅವನ್ನ ಮಾಡ್ತಾ ಬಂದ್ವಿ. ಆಮೇಲೆ ಸಸ್ಯಾಹಾರ ಊಟ ಮಾಡ್ಬೇಕು. ಏನು, ಬೆಳಗ್ಗೆ ಒಟ್ಟು ಬೇಯಿಸಿದ ಆಹಾರನೇ ತಿನ್ನಬೇಡ್ರಿ. ಸೊಪ್ಪನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಉಪ್ಪಾಕಿ ತೊಳೆದು ಅದಕ್ಕೆ ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ಉಪ್ಪು ಸ್ವಲ್ಪ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ. ಒಂದು ವಾರ ಈ ಥರನೇ ಇರಬೇಕಂತ ಹೇಳಿದ್ರು. ಯಾವುದು ಬೇಯಿಸಿದ ಆಹಾರನ ತಿನ್ನಬಾರ್ದು ಅಂತ ಅವರು ಹೇಳಿದರು. ಅದೇ ಥರ ಮಾಡಿದ್ವಿ. ಒಂದು 8 ದಿನ ಅದೇ ಥರನೇ ಇದ್ವಿ. ಅದು ಧ್ಯಾನ ಪ್ರತಿದಿನ ಅಲ್ಲಿ ಹೇಳ್ಕೊಡ್ತಾಯಿದ್ರು. ಅದು ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿ ಮುದ್ರ, ಮೇರುದಂಡ ಮುದ್ರ, ಧೌತಿ, ಹೀಗೆ ಹಲವು ಮುದ್ರೆಗಳು ಹೇಳ್ತಾಯಿದ್ರು. ಅವನ್ನು ನಾವು ಫಾಲೋ ಮಾಡಿ ಕಲ್ತ್ಕೊಳ್ತಾ ಬಂದೆ. ಅದು ಮಾಡ್ತಾ ಚೆನ್ನಾಗೇ ಇತ್ತು. ಆಮೇಲೆ ಬೇಯಿಸಿದ ಆಹಾರನೂ ಊಟ ಮಾಡ್ತಿರಲಿಲ್ಲಲ್ಲ, ಆರೋಗ್ಯನೂ ಚೆನ್ನಾಗಿತ್ತು. ನನಗೆ ಏನಾಗ್ತಿತ್ತು ಅಂದರೆ ಮೊದಲು ಉಸಿರಾಟದ ತೊಂದರೆ ಇತ್ತು. ಉಸಿರು ಒಂದು ಹೆಜ್ಜೆ ಇಡೋಕ್ಕೆ ಬರ್ತಿದ್ದಿಲ್ಲ, ಇದು ಬ್ಲಾಕ್ ಆಗಿಬಿಡ್ತಿತ್ತು. ಏನಾಗ್ತಿತ್ತು, ಇದರ ಕಫ ಕಟ್ಕೊಳ್ತಿದ್ರು. ಎಲ್ಲಿ, ಲಂಗ್ಸ್ನಲ್ಲಿ, ಶ್ವಾಸಕೋಶದಲ್ಲಿ. ನನಗೆ ಭಾಳ ಸಮಸ್ಯೆ ಆಗಿಬಿಡ್ತು. ಎಷ್ಟು ಡಾಕ್ಟ್ರಿಗೆಲ್ಲ ತೋರಿಸಿದೆ. ಆಮೇಲೆ ಡಾಕ್ಟ್ರಿಗೂ ಬಳ್ಳಾರಿಯಲ್ಲಿ ನನ್ನ 2 ಕಡೆ ಇಲ್ಲಿ ದುರ್ಮಾಂಸ ಬೆಳೆದಿದೆ, ಇದನ್ನು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪ್ರೇಷನ್ನೂ ಮಾಡಿಸಿದೆ. ಆಪ್ರೇಷನ್ ಮಾಡಿಸಿದ್ರೂ ಅದು ಮತ್ತೆ ಗುಣ ಆಗಲಿಲ್ಲ. ಸ್ವಲ್ಪ ದಿವಸ ಚೆನ್ನಾಗಿರೋದು, ಮತ್ತೆ ಅದೇ ಥರನೂ ಆಗ್ತಾಯಿತ್ತು. ಏನಪ್ಪ ಇದು, ಆಪ್ರೇಷನ್ ಮಾಡಿದ್ರು ದುರ್ವಾಂಶ ಬೆಳೆದ್ರು ಕಡಿಮೆ ಆಗಲಿಲ್ಲ ಅಂತ ಮತ್ತೆ ಧ್ಯಾನ ಮಾಡಬೇಕು ಅಂತಂದರು. ಆಯಿತು, ಧ್ಯಾನನ ಮಾಡೋಣ ಅಂಥೇಳಿ ಬಳ್ಳಾರಿಯಲ್ಲಿ ಹೋಗಿ ಅದನ್ನೆಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ದಿವಸ ಹಂಗೆ ಆರಾಮಾಗಿ ಇರ್ತಿತ್ತು. ಆಮೇಲೆ ಮಾಡ್ತಾಯಿದ್ರೆ ನಂಗೆ ಮತ್ತೆ ನಮಗೆ ಕೆಲಸ ಒತ್ತಡದಿಂದ ಮಾಡೋಕ್ಕಾಗಲಿಲ್ಲ. ನಾನು ನೌಕರಿ ಮಾಡ್ತಿದ್ದೆ, ಕೆಲಸ ಮಾಡಿದ್ರೆ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಆಮೇಲೆ ನನ್ನ ಮದುವೆ ಆಯಿತು. ನಮ್ಮ ಮನೆಯವರು ಮದುವೆಗೆ 3 ವರ್ಷ ಆದಮೇಲೆ ಮತ್ತೆ ಆಪ್ರೇಷನ್ ಮತ್ತೆ ಮಾಡಿಸಿದ್ರೂ ಅದು ಸರಿ ಹೋಗಲಿಲ್ಲ. ಮತ್ತು ಇನ್ನೊಂದು ಧ್ಯಾನ ಮಾಡೋಣ ಅಂತ ಹೇಳಿ ಅವ್ರು ಅರ್ಧ ಗಂಟೆ ಧ್ಯಾನ ಹೇಳಿದ್ರೆ ಅರ್ಧ ಗಂಟೆ ಅಷ್ಟೇ ಮಾಡ್ತಿದ್ದೆ. ಆಮೇಲೆ ಇಲ್ಲಿಗೆ ಅಲ್ಲಿ ಸ್ವಲ್ಪ ದಿವಸ ಮಾಡ್ತಾ ಮತ್ತೆ ನಾವೇನು ಮಾಡ್ತೀವಿ, ಇಲ್ಲಿ ಹಡಗಲಿಗೆ ಟ್ರಾನ್ಸ್ಫರ್ ಆಗಿಬಿಡ್ತೀವಿ. ಹಡಗಲಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಇಲ್ಲಿ ವಾತಾವರಣ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಅಲ್ಲಿ ಸ್ವಲ್ಪ ನಮಗೆ ಕುರುಗೋಡು, ಬಳ್ಳಾರಿ ಏರಿಯಾ ಎಲ್ಲ ಸ್ವಲ್ಪ ಬಿಸಿ ವಾತಾವರಣ. ಆ ವಾತಾವರಣಕ್ಕೆ ನನಗೆ ಆರೋಗ್ಯ ಚೆನ್ನಾಗಿರ್ತಿತ್ತು ಸ್ವಲ್ಪ ಮಟ್ಟಿಗೆ. ಇಲ್ಲಿ ನಮ್ಮ ಮಾವರು ಇದ್ದಾರೆ, ಹಂಸಾನಂದಾಚಾರ್ಯ ಅವರು ಇನ್ನು ನಾನೇ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಹೋಗೋಣ ಅಂದರೆ, ಇಲ್ಲಪ್ಪ ನಾವೆಲ್ಲ ಇದ್ದೀವಿ, ಯಾಕೆ ಹೋಗ್ತೀವಿ ಅಂತ ಅವರು ನನ್ನ ತಡೆ ಹಿಡಿದ್ರು. ಆಯ್ತು ಅಂತೇಳಿ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಅವರೆಲ್ಲ ನಮಗೆ ಸಲಹೆ ಕೊಟ್ಕೊಂಡು ಅವರು ಕೆಲವೊಂದು ಮಾರ್ಗಗಳನ್ನು ಹೇಳಿದ್ರು. ಯಾವುದಕ್ಕೆ ಈ ಥರ ಮಾಡಪ್ಪ ಚೆನ್ನಾಗಿರ್ತೈತೆ ಇದು ಅಂತ ಹೇಳಿದ್ರು. ಈ ಕಡೆ ಕೈ ಇಟ್ಕೊಂಬಿಟ್ರೆ ಈ ಕಡೆ ಉಸಿರಾಟ ಆಡೋದು, ಈ ಕಡೆ ಒತ್ತಡ, ಹಿಂಗೆ ಋಷಿ ಮುನಿಗಳು ಹಿಂಗೆ ಇಟ್ಕೊಳ್ತಾರಲ್ಲ, ಹಿಂಗೆ ಆ ಥರ ಒಂದು ಕೋಲ್ ಇಟ್ಕೊಂಡು ನಿಂದ್ರಿಸಿ ಧ್ಯಾನ ಮಾಡ್ತಾರಲ್ಲ, ಆ ಥರ ಮಾಡ್ತಿದ್ವಿ. ಹಂಗಾಗಿ ಉಸಿರಾಟದ ಕ್ರಿಯೆ ನಡೀತಾ ಚೆನ್ನಾಗಿ ಆಗ್ತಿತ್ತು. ಮಾಡ್ತಾ ಸ್ವಲ್ಪ ದಿವಸ ಏನಾಯಿತು, ಮತ್ತೆ ನಾನು ಹಂಗೆ ಮಾಡ್ತಾಯಿದ್ವಿ. ಸ್ವಲ್ಪ ದಿವಸ ಆದಮೇಲೆ ನಾನು ಮೈಸೂರಿಗೆ ಹೋಗ್ಬಿಟ್ಟೆ. ಮೈಸೂರಲ್ಲಿ ಉತ್ನಳ್ಳಿಯಲ್ಲಿ ಹೊಸವರ್ದಿತ್ತು ಧ್ಯಾನ, 4 ದಿನ ಇತ್ತು. ಅಲ್ಲಿ ಧ್ಯಾನ ಹೇಳ್ಕೊಟ್ರು. ಆಮೇಲೆ ಯೋಗಗಳು ಹೇಳ್ಕೊಟ್ರು. ಅಲ್ಲಿ ಏನು ಹೇಳ್ಕೊಟ್ರು ಅಂದರೆ ಕಪಾಲಭಾತಿ, ಭಸ್ತ್ರಿಕ, ಅನುಲೋಮ ವಿಲೋಮ, ಆಮೇಲೆ ಭ್ರಮರಿ, ಈ ಥರ ಅಲ್ಲಿ ಒಂದು ಹೇಳ್ಕೊಟ್ರು. ಆಮೇಲೆ ಧ್ಯಾನ ಹೇಳ್ಕೊಟ್ರು. ಒಂದು ಅರ್ಧ ಗಂಟೆ ಮಾಡ್ತಿದ್ವಿ. ಅದೂ ನನಗೆ ಸರಿ ಹೋಗಲಿಲ್ಲ. ಆಮೇಲೆ ಇದು ಸರಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ದಾವಣಗೆರೆಗೆ ಹೋಗ್ಬಿಟ್ಟು ವಿದ್ಯಾಸಾಗರ್ ಹತ್ರ ಅಲ್ಲಿ ಟೆಸ್ಟ್ ಮಾಡಿದೆ. ಇಲ್ಲಪ್ಪ ನಿನ್ನ ಲಂಗ್ಸ್ ಚಿಕ್ಕದಿದೆ, ನಿನಗೆ ತಂಪಾದ ವಾತಾವರಣ ನಿನಗೆ ಅಡ್ಜಸ್ಟ್ ಆಗೋಲ್ಲ, ಹೊರಗಡೆ ಹಾಕೋ ಚೈತನ್ಯ ಇಲ್ಲ ಇದಕ್ಕಂತ ಅವ್ರು ಹೇಳಿದ್ರು.
ಸರಿ ಅಂಕ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ತಗೊಳ್ತಾನ. ಒಂದು 35 ವರ್ಷ ತೊಗೊಂಡಿದ್ದೀನಿ. ಅವ್ನು ಬಿಡೋಂಗಿಲ್ಲ, ಕಂಟಿನ್ಯೂ ತಗೋಬೇಕು. ಇದೇನಪ್ಪ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಆದರೂ ತಗೊಳ್ತಾನೆ ಬಂದೀನಿ ಇಲ್ಲಿವರೆಗೆ. ಒಂದು ಸಲ ಏನಾಗ್ಬಿಡ್ತು, ಅದನ್ನು ಇಷ್ಟೊಂದು 35 ವರ್ಷ ಅದನ್ನು ಮಾಡ್ತಾ ಬಂದೆ, ತಗೊಳ್ತಾ ಬಂದೆ. ಇದು ಅನ್ಎಕ್ಸ್ಪೆಕ್ಟೆಡ್ ನಾನು ಹೋಗುವಾಗ ಈ ಪರಮೇಶ್ವರಪ್ಪರು ನನಗೆ ಭೇಟಿ ಆದರು. ಅವ್ರಿಗೆ ಭೇಟಿ ಆಗಿಬಿಟ್ಟೆ. ಅವರು ಅಲ್ಲೇ ನಮ್ಮ ಏರಿಯಾದಲ್ಲೇ ಇದಾರೆ, ನಮಗೆ ಗೊತ್ತಿಲ್ಲ ಅವರು ಈ ಥರ ಧ್ಯಾನ ಮಾಡ್ತಾರೆ. ಇಲ್ಲ ಸರ್, ನೀವು ಧ್ಯಾನ ಮಾಡಿರಿ, ನಿಮಗೆ ಒಳ್ಳೇದಾಗ್ತೈತೆ ಅಂತ ಹೇಳಿದೆ. ಆಯಿತು, ಒಳ್ಳೇದಾಗ್ತೈತೆ ಅಂದರೆ ಯಾಕೆ ಮಾಡಬಾರ್ದು, ಇಷ್ಟೆಲ್ಲ ಮಾಡೀನಿ, ಇದೊಂದು ಮಾಡಿಬಿಡೋಣ ಅಂತೇಳಿ ಅದನ್ನು ಮಾಡಿದೆ. ಆವಾಗ ಅವ್ರು ಏನು ಹೇಳ್ಕೊಟ್ರು, ಮನೆಗೆ ಕರ್ಕೊಂಬಂದು ಪತ್ರಿಜಿಯವರ ಒಂದು ಬುಕ್ಕ ಕೊಟ್ಟರು. ಅದು ಬುಕ್ಕ ಕೊಟ್ಟು ಇದೇ ಥರ ಹೆಂಗೆ ಮಾಡ್ಬೇಕಂತ ಹೇಳ್ಕೊಟ್ರು. ಕೈ ಲಾಕ್ ಮಾಡಬೇಕು, ಕಾಲು ಕ್ರಾಸ್ ಮಾಡಬೇಕು, ಮುಗಿನ ಕಡೆಗೆ ಗಮನ ಕೊಡಬೇಕು ಅಂತ ಹೇಳಿದರು. ಸರಿ, ಇದು ಭಾಳ ಸುಲಭ ಐತಿ ಇದು ಅಂತೇಳಿ ಅವ್ರೇನು ಹೇಳಿದ್ರು. ನನಗೂ ಗೊತ್ತಾಯ್ತು ಇದು ಸುಲಭವಾದ ಮಾರ್ಗ ಅಂಥೇಳಿ. ಆಮೇಲೆ ಅದೇ ಥರ ಬಂದು ಮನೆಯಲ್ಲಿ ಇಬ್ಬರು ಹೋಗಿದ್ದೀನಿ ನಮ್ಮ ಫ್ರೆಂಡ್ಸ್. ಅವ್ರು ಮಾಡಲಿಲ್ಲ. ನಾನು ಅದಕ್ಕೆ ನನಗೆ ಗೊತ್ತಿತ್ತು ಧ್ಯಾನ ಮಾಡೋದ್ರಿಂದ ಇದು ಲಾಭ ಇದೆ ಅಂತೇಳಿ ಗೊತ್ತಾಯ್ತು. ನಾನೇನು ಮಾಡಿಬಿಟ್ಟೆ, ಧ್ಯಾನ ಮಾಡೋಕ್ಕೆ ಅವ್ರು ಹೇಳ್ಕೊಟ್ಟಂಗೆಲ್ಲ ಮಾಡಿದೆ. ಮಾಡ್ತಾ ಈಗ 5 ತಿಂಗಳಾಗಿದೆ. ನನಗೆ ಶುಗರ್ ಟ್ಯಾಬ್ಲೆಟ್ಸ್ 2 ತಗೊಳ್ತಿದ್ದೆ, ಬೆಳಗ್ಗೆ ಒಂದು ರಾತ್ರಿ ಒಂದು. ಆಮೇಲೆ ಇದು ಬಿ ಪಿನೂ ಸ್ಟಾರ್ಟ್ ಆಗಿ. ಯಾಕೆ ಸ್ಟಾರ್ಟ್ ಆಯ್ತು ಅಂದರೆ, ನಾನು ಸ್ಟೆರಾಯ್ಡ್ ಮಾತ್ರೆಗಳು ಭಾಳ ಕೊಡ್ತಿದ್ರು ಅವರು. ಸ್ಟೆರಾಯ್ಡ್ ಮಾತ್ರೆಗಳು ಅದು ಕೊಟ್ಟು ನನಗೆ ಬಿ ಪಿ ಇದ್ದಿಲ್ಲ, ಶುಗರ್ ಇದ್ದಿಲ್ಲ. ಇದು ಯಾವಾಗ ಇದು ಜಾಸ್ತಿ ಮೆಡಿಸಿನ್ ಯೂಸ್ ಮಾಡ್ದಂಗೆಲ್ಲ ಶುಗರು ಬಿ ಪಿ ಸ್ಟಾರ್ಟ್ ಆಗಿಬಿಡ್ತು. ಏನಪ್ಪ ಇದು ಅಂಥೇಳಿ ಈಗ ಧ್ಯಾನ ಮಾಡಿ 5 ತಿಂಗಳಾಯ್ತಾ. ಈಗ ಶುಗರ್ಗಳಿಗೇನ ಒಂದು ಮಾಡಿಬಿಟ್ರು. ಬೆಳಗ್ಗೆ ಒಂದೇ ತಗೊಳಪ್ಪ, ಅದ್ರ ಡೋಸೇಜ್ ಕಡಿಮೆ ಮಾಡಿದರು. ಬೆಳಗ್ಗೆ ಒಂದು ತಗೊಂಬಿಟ್ಟು ಡೋಸೇಜ್ ಕಡಿಮೆ ಮಾಡಿ ಒಂದೇ ಮಾತ್ರೆ ತಗೋ ಅಂತ ಹೇಳಿದ್ರು. ನಾನೇನು ಮಾಡ್ತೀನಿ, ಬೆಳಗ್ಗೆ ಮುಂಚೆ 4:45 ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಧ್ಯಾನ ಮಾಡೋಕೆ ಬಂದಿರ್ತೀನಿ. 1.5 ತಾಸು 2 ತಾಸು. ಪತ್ರಿಜಿ ಗುರುಗಳದ್ದು ಒಂದು ಫ್ಲೂಟ್ ಮ್ಯೂಸಿಕ್ ಇದೆ, ಅದನ್ನು 1 ಅವರ್ ಹಾಕ್ಕೊಂಬಿಟ್ಟು ಧ್ಯಾನ ಮಾಡ್ತಾ ಕೊಡೋದು. ಅಲ್ಲಿ ಧ್ಯಾನ ಮಾಡ್ತಾ ಆಮೇಲೆ ಪತ್ರಿಜಿ ಅವ್ರ ವಾಣಿ ಯಾವ ಬಂತಪ್ಪ ಅಂದರೆ ಮೈಯೆಲ್ಲ ರೋಮಾಂಚನ ಆಗೋದು. ಒಳಗಡೆ ನರಗಳಿಗೆಲ್ಲ ಹಿಂಗೆ ಕಂಪನ ಆಗ್ತಿದ್ವು. ಇದು ಒಂದು 8 ಸಲ ಆಗೇ ಬಿಟ್ಟೈತೆ ನನಗೆ, ಪ್ರತಿದಿನ ಹಿಂಗೆ ಆಗೋದು. ಆಮೇಲೆ ಹಂಗೆ ಬರ್ತಾ ನರಗಳೆಲ್ಲ ಇದೆ. ನನಗೆ ಸ್ವಲ್ಪ ಬಲಗಡೆ ಕಾಲು ಭಾಳ ಪೇನ್ ಇರ್ತಿತ್ತು. ಈ ಪೇನ್ ಈಗೇನಾಗ್ತಿದೆ, ವಾಕ್ ಮಾಡಿದ್ರೆ ಏನು ಪೇನ್ ಆಗೋಲ್ಲ. ನಾನು ದಾವಣಗೆರೆಗೆ ಹೋಗಿ ಸಾಕಷ್ಟು ಡಾಕ್ಟ್ರ್ ಹತ್ರ ತೋರಿಸೀನಿ, ಯಾರು ಆರ್ಥೋಪೆಡಿಕ್. ಅಲ್ಲಿ ತೋರಿಸ್ಕೊಂಡಿನಿ, ಗುಳಿಗೆ ತೊಗೊಂಡಿನಿ. ಆದರೆ ಅದು ಅಷ್ಟು ತೊಗೊಂಡಾಗ ಮಾತ್ರ ಸುಮ್ಮನಿರೋದು, ಆರಾಮಿರೋದು, ಮತ್ತೆ ಹೇಗೋದು. ಈಗ ಯಾವಾಗ 5 ತಿಂಗಳು ಧ್ಯಾನ ಮಾಡಿದ್ದೀನಿ, ಒಂದು ಸಲನೂ ಕಾಲು ನೋವು ಬಂದೀನಿ. ಕಾಲು ನೋವು ಭಾಳ ಆರೋಗ್ಯವಾಗಿದ್ದೀನಿ. ಎಷ್ಟು ಅರ್ಧ ಗಂಟೆ ವಾಕ್ ಮಾಡಿದ್ರೆ ನೋವು ಬರೋಲ್ಲ. ಗಂಟೆ ವಾಕ್ ಮಾಡಿದ್ರೆ ಏನಾಗಲ್ಲ, ಆರಾಮೈತೆ. ಆಮೇಲೆ ನಿದ್ರೆನೂ ಚೆನ್ನಾಗಿ ಬರ್ತದೆ. ಆಮೇಲೆ ಉಸಿರಾಟದ ಕ್ರಿಯೆನೂ ಚೆನ್ನಾಗಾಗ್ತೈತೆ. ನನಗೆ ಕಫ ಆಗ್ತೈತಿ. ಕಫ ಯಾಕೆ ಆಗ್ತೈತೆ ಅಂದರೆ, ಲಂಗ್ಸ್ನಲ್ಲಿ ಇದು ವಾತಾವರಣ ಮಳೆಗಾಲದಲ್ಲಿ ಇದು ಪಂಚಭೂತಗಳಿಂದ ದೇಹ ಸೃಷ್ಟಿಯಾಗಿದೆ. ಪಂಚಭೂತ ಅಂದರೆ ಹೊರಗಡೆನೂ ಪಂಚಭೂತಗಳಿದ್ದಾವೆ. ಯಾವುದೇ ಭೂಮಿಯಲ್ಲಿದೆ ಮತ್ತು ಪ್ರಕೃತಿಯಲ್ಲಿದೆ, ಪರಿಸರದಲ್ಲಿದೆ. ಅಗ್ನಿ, ನೀರು, ಗಾಳಿ, ಮಣ್ಣು ಮತ್ತು ಆಕಾಶ ತತ್ವ, 5 ತತ್ವಗಳು. ದೇಹನೂ ಅದೇ 5 ತತ್ವಗಳಿಂದ ಉತ್ಪತ್ತಿಯಾಗಿದೆ. ದೇಹ ಪಂಚಭೂತಗಳಿಂದ ಉತ್ಪತ್ತಿಯಾಗಿದೆ. ಯಾವಾಗ ಮಳೆ ಬಂತು, ನಾನೇನು ಮಾಡಿದೆ, ಈ ಧ್ಯಾನ ಮಾಡ್ತಾ ಈ ಕಫ ಏನು ಕಟ್ತಿತ್ತಲ್ಲ, ಅದು ವಾತಾವರಣದಿಂದ ಇದನ್ನು ಧ್ಯಾನ ಮಾಡೋದ್ರಿಂದ ಕ್ಲಿಯರ್ ಆಯಿತು. ಆರೋಗ್ಯವಾಗಿ ಕಫನೂ ಟೆಸ್ಟ್ ಮಾಡಿದರೆ ಕಫ 50% ಕಡಿಮೆ ಆಗಿದೆ. ಆಗಲಿ ನನಗೆ ಅಷ್ಟು ಉಸಿರಾಟ ತೊಂದರೆ ಆಗ್ತದೆ, ನಡೆಯೋಕ್ಕೆ ಬರ್ತಿದ್ದಿಲ್ಲ, ಹಂಗೆ ಕಟ್ಟಾಗ್ಬಿಡೋದು. ಆಮೇಲೆ ಲಕ್ಷ್ಮೀ ಮೇಡಮ್ ಅವರು ಅಲ್ಲಿ ಧ್ಯಾನ ಸ್ಟಾರ್ಟ್ ಮಾಡಿದ್ರು. ಇವರು ಲಕ್ಷ್ಮೀ ಮೇಡಮ್ ಅವ್ರ ಮನೆಯಲ್ಲಿ ಧ್ಯಾನ ಒಂದು ಸ್ಟಾರ್ಟ್ ಮಾಡಿದರು. ಧ್ಯಾನ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಸರ್ಪುಣ್ಣ ಆಗ್ಬಿಡ್ತು. ಇದು ಬಲಗಡೆ ಭಾಗಕ್ಕೆ ಸರ್ಪುಣ್ಣ ಆಯಿತು. ಸರ್ಪುಣ್ಣ ಆದಮೇಲೆ ಅವರೇನು ಮೇಡಮ್ ರೀ, ನನಗೆ ಸರ್ಪುಣ್ಣ ಆಗ್ಬಿಟ್ಟೈತೆ, ಉರಿ ಬರ್ತೈತೆ, ನನಗೆ ಬಹಳಷ್ಟು ನೋವಾಗ್ತಾಯಿದೆ, ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ ಅಂತ ಕೇಳಿದ್ರೆ ಮೇಡಮ್ ಅವ್ರು ಏನಂದ್ರು, ನೀವು ಹೆಚ್ಚೆಚ್ಚು ಧ್ಯಾನ ಮಾಡಿರಿ, ನಿಮ್ಗೆ ಆರಾಮಾಗ್ತೈತೆ ಅಂದ್ರೆ. ಆ ಮಾತು ಸತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತಂದರೆ 1 ತಿಂಗಳಲ್ಲಿ ನನಗೆ ಯಾವ ಉರಿ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬಿಡ್ತು. ನನಗೆ ಅದು ಖುಷಿ ಆಯಿತು. ಏನಪ್ಪ ಇದರಲ್ಲಿ ಇಷ್ಟು ಶಕ್ತಿ ಇದೆಯಲ್ಲ ಅಂಥೇಳಿ ಮೇಡಮ್ ಅವರಿಗೂ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು, ನಾನು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದರೆ ಅವ್ರು ಹೇಳಿದ ಮಾತು ಹಂಗಿದೆ. ಅವ್ರು ಯಾಕಂದರೆ ಅವ್ರು ಧ್ಯಾನಸ್ಥರು. ಅವರಲ್ಲಿ ಬರ್ತಕ್ಕಂಥ ವಾಣಿ ಅಷ್ಟು ಅದರಲ್ಲಿ ಸಂದೇಶ ಹಂಗಿರ್ತದೆ. ಅದು ಅವ್ರು ಹೇಳಿದ ನನಗೆ ಸಂತೋಷ ಆಯಿತು. ಅವರಿಗೆ ಧನ್ಯವಾಗಿ ಈಗ ಹೇಳ್ತಾ ಇದ್ದೀನಿ, ನನಗೆ ಖುಷಿಯೇನೂ ಆಗಿದೆ. ಆಮೇಲೆ ಈಗ ಸಾಕು, ಪುಣ್ಯ ಏನಿಲ್ಲ. ಈಗ
ನಾನೇನು ಮಾಡಿದೆ, ಧ್ಯಾನ ಮಾಡ್ತಾವೆ ಎಲ್ಲ ಆರಾಮಾಗಿದೆ, ಬೆನ್ನೋವಿಲ್ಲ, ಕಾಲು ನೋವಿಲ್ಲ, ಮತ್ತು ಶುಗರ್ ಟ್ಯಾಬ್ಲೆಟ್ಸ್ ಒಂದು ತೊಗೊಂಡಿದ್ರು, ಅದು ಡೋಸಸ್ ಕಡಿಮೆ ಮಾಡಿಬಿಟ್ರು. ಮತ್ತು ಇವತ್ತು ಟೆಸ್ಟ್ ಮಾಡಿಸ್ಕೊಂಬಂದು ನೋಡೋಣ ಅಂತ ಇದೆ, ಎಲ್ಲ ನಾರ್ಮಲಿ ಬಂದುಬಿಟ್ಟದು. ಅವನ ಕಫನೂ ಕಡಿಮೆ ಆಗಿದೆ, ಆದರೆ ಇನ್ನೊಂದು 50% ಇದೆ. ಯಾಕಿದೆ ಅಂದರೆ ವಾತಾವರಣದಿಂದ ನನಗೆ ಕೋಲ್ಡ್ ಆಗ್ತಾಯಿದೆ. ಆ ಕೋಲ್ಡ್ ಇದ್ರೆ ಲಂಗ್ಸ್ ವೀಕ್ ಇದ್ದಾವೆ, ಹಂಗಾಗಿ ಅದನ್ನು ಸರಿ ಮಾಡ್ಕೊಳಕ್ಕೆ ನನಗೆ ಗೊತ್ತಿದೆ ಹೆಂಗೆ ಮಾಡ್ಕೋಬೇಕಂತ. ಇದು ಯಾಕಂದರೆ ಈ ಪತ್ರಿಜಿಯವರು ಹೇಳಿರೋದು ಸತ್ಯ ಅಂತ ನನಗೆ ಗೊತ್ತಾಗಿದೆ. ಅದು ನನಗೆ ಧ್ಯಾನ ಮಾಡ್ತಾ 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 ನನಗೆ ಈ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ, 1.5 ತಾಸು ಆಗಿದ್ದೇನೆ ಗೊತ್ತಾಗಲ್ಲ. ಒಂದು ಅರ್ಧ ಗಂಟೆ ಆಯ್ತೇನಪ್ಪ ಈಗ ಅನಿಸ್ತದೆ. ಇಷ್ಟೆಲ್ಲ ನಾನು ಒಂದು ತಿಂಗಳು ಕಂಡಿಡ್ಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರಿಗೆ ಸ್ವಲ್ಪ ಕಾಲು ನೋವಿತ್ತು, ಗ್ಯಾಸ್ಟ್ರಿಕ್ ಇತ್ತು. ಅವರು ಹಿಂಗೆ ಹೇಳಿ ಫೋನ್, ಅವ್ರು ಬೆಂಗಳೂರಲ್ಲಿದ್ದರೆ ಅವ್ರಿಗೆ ಫೋನ್ ಮಾಡಿದ್ದು ಹಿಂಗೆ ಮಾಡ್ಬೇಕಂದ್ರೆ ಅವರು ಮಾಡ್ತಿದ್ದಾರೆ. ಅವ್ರಿಗೆ ಕಾಲು ಹೋಗಿದೆ, ಮತ್ತು ಬೆನ್ನು ಹೋಗಿದೆ, ಗ್ಯಾಸ್ಟ್ರಿಕ್ ಹೋಗಿದೆ. ನನಗೆ ಗ್ಯಾಸ್ಟ್ರಿಕ್ ಇದ್ದು ನಾನು ಗುಳಿಗೆ ಬಿಟ್ಟುಬಿಟ್ಟಿನಿ, ಯಾವ ಥರದ ಗುಳಿಗೆ ಇಲ್ಲ. ಈಗ ತಗೊಳ್ಳೋದು ಒಂದೇ, ಇದು ಕಫ ಇನ್ನೇಲರನ್ನು ತೊಗೊಳ್ತೀನಿ, ಯಾಕಂದ್ರೆ ಅದು ಹೇಳಿದಾರೆ ತಗೋಬೇಕು. ನಾನು ಇನ್ನೊಂದು 6 ತಿಂಗಳು ಮಾಡಿ ಡಾಕ್ಟ್ರಿಗೆ ಕಂಡು ಆಮೇಲೆ ಈ ಗುಳಿಗಳು ಬಿಡ್ತಿದ್ದೀನಿ. ನನಗೆ ಹಂಸಂದಾಚಾರ್ಯ ಅವರು ನನ್ನ ಮಾವರೇ, ಅವರು ನಮ್ಮ ಈ GB ಮೌನೇಶ ನಮ್ಮ ಅಳಿಯನೇ ಆತ ನನಗೆ ರೇಖೆ ಕೊಟ್ಟಿದ್ದ. ಅವರು ನನಗೆ ಮಾರ್ಗದರ್ಶನ ಮಾಡಿದರು ತಗೊಳ್ರಿ ಅಂಥೇಳಿ. ನನಗೆ ಧ್ಯಾನ ಮಾಡೋದ್ರಿಂದ ಏನೆಲ್ಲ ಆಯ್ತಂದರೆ, ನಾನು ಒಬ್ಬನೇ ತಿಳ್ಕೊಂಡ್ರೆ ಬೇಡ, ಇದು ಎಲ್ಲರಿಗೆ ಹಂಚ್ಬೇಕಿದ್ರನ ಧ್ಯಾನನ ಅಂತ ನನಗೆ ಮನಸ್ಸಿನಲ್ಲಿ ಬಂತು. ನಾನೇನು ಮಾಡ್ಬಿಟ್ಟೆ, ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಧ್ಯಾನ ಮಾಡ್ತಾರೆ, ಅವ್ರು ಈಗ ಆರೋಗ್ಯವಾಗಿದ್ದಾರೆ. ಅವರಿಗೆ ಯಾವ ಥರದ ಗ್ಯಾಸ್ಟ್ರಿಕ್ ಇಲ್ಲ, ಕಾಲು ನೋವಿಲ್ಲ, ಒಳ್ಳೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮೊದಲು ಭಾರಿ ಕಷ್ಟ ಇರ್ತಾರೆ, ಈಗೆಲ್ಲ ತುಂಬ ಆರೋಗ್ಯವಾಗಿದ್ದಾರೆ. ಆಮೇಲೆ ನನ್ನ ಮಗಳು ಹೊಸಪಟ್ಟಿ ಕೊಟ್ಟಿವೆ, ಆಕೆಗೆ 2 ಮಕ್ಕಳು, ಹೆಣ್ಮಕ್ಳು. ಒಬ್ಬಕ್ಕೆ ಇಂಜಿನಿಯರಿಂಗ್ ಮಾಡ್ತಾಳೆ, ಒಬ್ಬಕ್ಕೆ SSLC ಮಾಡ್ತಾರೆ. ಅವರು ಈಗ ಈ ಧ್ಯಾನ ಮಾಡ್ತಾ ಮಾಡ್ತಾ ಅವ್ರಿಗೇನಾಯ್ತು, ಇವತ್ತು ಎಕ್ಸಾಮ್ ಐತಂದರೆ ದಿನನಿತ್ಯ 3 ತಿಂಗಳ ಧ್ಯಾನ ಮಾಡೋಕೆ ಅವರಿಗೆ ಈಗ ಆ ಧ್ಯಾನ ಮಾಡೋದ್ರಿಂದ ಅಲ್ಲಿ ಟಾಪರ್ ಬರ್ತಾಯಿದ್ದಾರೆ, 100ಕ್ಕೆ 100 ಮಾರ್ಕ್ಸ್ ತೆಗ್ತಿದ್ದಾರೆ. ಅವ್ರು ಖುಷಿಯಾಗಿಬಿಟ್ಟಾರೆ. ಅವ್ರು ಏನೇನೋ ಅನುಭವಗಳು ಬರ್ತಾರೆ, ನನಗೆ ಹೇಳ್ತಾ ಇದ್ದಾರೆ. ನನಗಂತೂ ಭಾಳ ಸಂತೋಷ ಆಯಿತು. ಯಾಕಂದರೆ ಧ್ಯಾನದಿಂದ ಇಷ್ಟು ಮಹತ್ವ ಇದೆ ಅಲ್ಲ ಅಂತ ನನಗೆ ಇವಾಗ ತಿಳಿದಿದೆ. ಲೈಫ್ ಲಾಂಗ್ ನಾನು ಇಷ್ಟು ವರ್ಷ 38 ವರ್ಷದಿಂದ ಸಮಸ್ಯೆ ಪಡ್ತಾಯಿದ್ದೀನಿ. ಈ ಆನಾಪಾನ ಸತಿ ಧ್ಯಾನದಿಂದ ನಮ್ಮ ಲೈಫ್ ಲಾಂಗ್ ಇನ್ನು ಮುಂದೆ ಆದ್ರೂ ನಾನು ಸಾಯೋವರೆಗೂ ನನಗೆ ಆರೋಗ್ಯವಾಗಿ ಇರ್ತೀನಿ ಅಂತ ನನಗೆ ಕಂಡೀಷನ್ ಗೊತ್ತಾಗಿದೆ. ಪತ್ರಿಜಿ, ಸುಭಾಷ್ ಪತ್ರಿಜಿ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು. ಅವ್ರ ವಾಣಿ ಬಂದರೆ ಸಾಕು, ನನಗೆ ಅಷ್ಟು ರೋಮಾಂಚನ ಆಗ್ತೈತೆ ದೇಹದಲ್ಲಿ, ಅಷ್ಟು ಎನರ್ಜಿ ಕೊಡ್ತಾಯಿದೆ, ಎನರ್ಜಿ ಬರ್ತಾಯಿದೆ. ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿರ್ಮೋಹತ್ವಂ, ನಿರ್ಮೋಹತ್ವಂ ನಿಶ್ಚಲತತ್ವಂ, ನಿಶ್ಚಲತತ್ವಂ ಜೀವನ್ಮುಕ್ತಿ. ಈ ಸತ್ಸಂಗದಿಂದ ಈ ಅನುಭವಗಳು ಬೇರೆ ಬೇರೆ ಎಲ್ಲೆಲ್ಲ ನಾವು ಧ್ಯಾನ ಕೇಂದ್ರಗಳಿಗೆ ಹೋಗ್ತಾಯಿದ್ದೀವಲ್ಲ, ನಾನು ಬಾವಳಿಗೆ ಹೋಗೀನಿ, ಒಳಗುಂದಿಗೆ ಹೋಗಿದ್ದೀನಿ, ಮತ್ತು ಅನಕನಹಳ್ಳಿಗೆ ಬಂದೀನಿ, ಎಲ್ಲ ಎಲ್ಲೆಲ್ಲಿ ಧ್ಯಾನಗಳು ಮಾಡ್ತಾರೆ ಅಲ್ಲೆಲ್ಲಿ ಹೋಗಿ ಅದರ ಅನುಭವ ತೊಗೊಂಡಿದ್ದೀನಿ. ಅನುಭವ ತಗೊಂಡು ನಾನು ಶುದ್ಧವಾಗಿ, ನನ್ನ ದೇಹ ಶುದ್ಧವಾಗಿದೆ. ನಾನು ಈಗ ಇನ್ನು 4 ಜನಕ್ಕೆ, ಈಗ ಬೆಳಗಾವಿನಲ್ಲಿ ನಮ್ಮ ಸೊಸೆ ತಂಗಿ ಒಬ್ಬಳಿದ್ದಾಳೆ, ಆಕೆ ಏನು ಮಾಡಿದ್ರು, ಸಣ್ಣ ಹುಡುಗಿದ್ದಾಗ ಸ್ಕೂಲಿಗೆ ಹೋಗುವಾಗ ನಾಯಿಗಳು ಓಡಿಸ್ಕೊಂಬಂದು ಬಿದ್ದುಬಿಟ್ಟಾಳೆ. ಇಲ್ಲಿ ಪ್ರೆಸ್ ಆಗಿದೆ, ಇದು ಪೀನಲ್ ಗ್ಲಾಂಡ್ ಇದೆ, ಇದು ಪ್ರೆಸ್ ಆಗಿದೆ. ಆಕೆಗೆ ಹೆದರಿಕೆ ಬರ್ತೈತೆ. ಆಮೇಲೆ ಆಕೆಗೆ ಏನು ಸ್ವಲ್ಪ ಭಯನೂ ಐತೆ, ಅನ್ಕಾನ್ಷಿಯಸ್ ಐತೆ. ಈ ಸ್ಕೂಲಿಗೆ ಹೋಗಲ್ಲ, ಏನಾದ್ರು ಮನೆಗೆ ಆಗ್ಬಿಟ್ಟಾಳೆ. ಆಕೆ ನೀನು ಧ್ಯಾನ ಮಾಡಮ್ಮ, ನಿನಗೆ ಒಳ್ಳೇದಾಗ್ತದೆ ಅಂತ ನಾನು ಅವ್ರಿಗೆ ಹೇಳಿ, ನೀವು 1 ತಿಂಗಳು ಮಾಡ್ತಿದ್ರೆ ಅವರಿಗೆ ಅದ್ರದ್ದು ಅನುಭವ ಬಂದಿದೆ. ಈ ಥರ ನಮಗೆ ಪ್ರಚಾರ ಆಗಬೇಕಿದು. ಹಂಗಾದರೆ ಇದು ಮಾಡಿರ್ತಕ್ಕಂಥ ಸಾರ್ಥಕ ಆಗ್ತದೆ ಅಂತೇಳಿ ಹೇಳ್ತಾ, ನಾನು ಇನ್ನೂ ಭಾಳ ಜನಕ್ಕೆ ನಾನು ಇದ್ರ ಬಗ್ಗೆ, ಧ್ಯಾನದ ಬಗ್ಗೆ ಹೇಳಿದ್ದೀನಿ. ಅವ್ರು ಮಾಡ್ತಾನೆ ಇದ್ದಾರೆ, ನನಗೆ ಖುಷಿಯಾಗಿದೆ. ಇನ್ನು ನಾನು ಮಾಡ್ತೇನೆ. ಇನ್ನು ಏನು ಹೇಳ್ಬೇಕಂದ್ರೆ ಭಾಳ ಐತಿ ಈ ವಿಷಯನ. ಹೇಳ್ತಾ ಇನ್ನೂ ಎಷ್ಟು ಸಿಕ್ಕಾಪಟ್ಟೆ ಇದೆ. ನಾನು ಬರೀ ದೇವಪುರಾಣ ಮಾಡ್ತಿದ್ದೆ ಮನಸ್ಸಂದ ನಾವು, ಅದು 35 ವರ್ಷ ಮಾಡಿ. ಅದು ನನಗೆ, ನಾನು ಪೂಜೆ ಮಾಡೋದಾಗಿದ್ದು 1.5 ತಾಸು ಪೂಜೆ ಮಾಡ್ತೀನಿ, ಆದರೆ ಅದರಿಂದ ಲಾಭ ಪಡೆದಿಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಮಾಡೋದ್ರಿಂದ ನನಗೆ 1.5 ತಾಸು ಈ ಸಮಯನ ಕಳೆದಿದ್ದರಿಂದ ನನಗೆ ಆರೋಗ್ಯದಲ್ಲಿ ವೃದ್ಧಿಯಾಗಿದೆ, ಲಾಭ ಸಿಕ್ಕಿದೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪೂಜೆ ಮುಖ್ಯ ಅಲ್ಲ, ಧ್ಯಾನನೇ ಮುಖ್ಯ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಪೂಜೆ ಮಾಡಿದ್ರೆ ಏನು ಲಾಭ ಇಲ್ಲ, ಧ್ಯಾನ ಮಾಡೋದ್ರಿಂದ ಲಾಭ ಇದೆ ಅಂತ ನಾನು ಈಗ ಕಂಡ್ಕೊಂಡಿದ್ದೀನಿ. ಅದನ್ನು ನನಗೆ ಸ್ವಂತ ಅನುಭವ ಅಂದರೆ, ಪೂಜೆ ಮಾಡೋದ್ರಿಂದ ಲಾಭ ಇಲ್ಲ, ಧ್ಯಾನ ಮಾಡೋದ್ರಿಂದ ಕೋಟಿ ಲಾಭ ಇದೆ. ಇದರಲ್ಲಿ ನನಗೆ ಭಾಳ ಸಂತೋಷ ಆಗಿದೆ. ನಾನು ಧ್ಯಾನನ ಬಿಡೋದಿಲ್ಲ. ಮತ್ತೇನು ಮಾಡ್ಬೇಕಂದ್ರೆ, ನಾನು ಜೀವ ಇರೋವರಿಗೆ ನಾನು ಧ್ಯಾನ ಮಾಡ್ತಾ ನನ್ನ ಆರೋಗ್ಯವನ್ನು ವೃದ್ಧಿ ಮಾಡ್ತೇನೆ. ಮತ್ತು ನಾನು ಪ್ರಚಾರ ಹಂಚ್ತೀನಿ 4 ಮಂದಿಗೆ, ಅವರು ಚೆನ್ನಾಗಿರಲಿ ಅಂತ ನನ್ನ ಆಸೆ.
ನಮ್ಮ ಅನುಭವಗಳನ್ನು ನಾನು ಹಂಚಿಕೊಂಡಿದ್ದೀನಿ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. PMC ಕನ್ನಡ ಚಾನಲ್ ಇವರಿಗೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.